ಅಖಾಡ ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಇಲ್ಲಿ ನಿಮ್ಮನ್ನು ಕೇಳಬೇಕು ವಿನಯ್ ಅವರೇ, ಅಂದರೆ ಇಂಥ ವಿಚಾರಗಳಲ್ಲಿ ಅಂತ ಬಂದಾಗ ಈ ಪ್ರತಿಭಟನೆಗಳು ಯಾವುದೋ ಒಂದು ಪ್ರದೇಶಕ್ಕೆ ಸೀಮಿತ, ಒಂದು ದಿನಕ್ಕೆ ಸೀಮಿತ, ಬಸ್ಸಿಗೆ ತುಂಬುವವರೆಗೆ ಸೀಮಿತ ಅಂತ ಆದಾಗ ನಿಮ್ಮ ಕೂಗು ಅದೇ ಹೇಳ್ತಾರಲ್ಲ, ನರಿ ಕೂಗು ಗಿರಿಗೆ ಮುಟ್ಟುತ್ತಾ ಅಂತ, ನರಿ ಕೂಗು ಗಿರಿಗೆ ಮುಟ್ಟಲ್ಲ ಅಂಥೇಳಿ ಒಂದೊಂದು ಲಿಮಿಟೆಡ್ ಒಂದು 500-600 ನಿಮ್ಮ ಬೇಡಿಕೆಗಳ ಪರಿಣಾಮಕಾರಿಯಾಗಿ ಯಾವ ಥರ ನೀವು ಇಡ್ತಾ ಇದ್ದೀರಿ, ಏನು ಅಪ್ರೋಚ್ ಮಾಡಿದ್ದೀರಿ ಗವರ್ನಮೆಂಟ್ನ, ಯಾರನ್ನು ಕಂಡಿದ್ದೀರಿ ನೀವು ಅಂತ? ಸರ್, ಇದರಲ್ಲಿ ನೀವು ಭಾಳ ನಮ್ಮ ಏನು ನಾವು ಪರ್ಸ್ಯೂ ಮಾಡಿದ್ದೀವಿ ಅನ್ನೋದು ಕೇಳ್ತಾ ಇದ್ದೀರಾ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೆಪ್ಟೆಂಬರ್ 30ಕ್ಕೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಒಂದು ಸಭೆ ನಡೀತು ಧಾರವಾಡದಲ್ಲಿ. ಅದೇ ಟೈಮಲ್ಲಿ ಇನ್ನೊಂದು ಸಂಘಟನೆಯವರು ಕೂಡ ಪ್ರತಿಭಟನೆ ಮಾಡಿದ್ರು, ತುಂಬ ದೊಡ್ಡ ಸುದ್ದಿನೂ ಮಾಡ್ತು. ನಾವು ಫೀಲ್ಡಲ್ಲಿ ಇದ್ದು ಗ್ರೌಂಡ್ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. ಅಕ್ಟೋಬರ್ 17ಕ್ಕೆ SR ಹಿರೇಮಠ ಅವರು ಮತ್ತು ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ನಾವು ಒಂದು ಸಮಾವೇಶನ ಕೈಗೆತ್ಕೊಂಡ್ವಿ. ಅಲ್ಲಿ ಅವತ್ತಿಗೂ ಕೂಡ ಪೊಲೀಸರು ಹೇಳಿದ್ದು ತುಂಬಾ ಜನ ಬಂದ್ಬಿಡ್ತಾರೆ ಅಂತ ಹೇಳಿ. ಅವಾಗ ಈ ಯಾರು ಮಹನೀಯರಿದ್ರು ಅವರು ಕೆಮ್ಮಪ್ಪ ಇಲ್ಲ, ನಾವು ಇದು ಆಗ್ಲೇ ಬೇಕಿದು ಡೆಮೊಕ್ರೆಟಿಕ್ ರೈಟು, ನೀವು ತುಂಬಾ ಜನ ಬಂದ್ರೆ ನೀವು ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ರು. ಕೊನೆಗೆ ಅಕ್ಟೋಬರ್ 17ಕ್ಕೆ ನಡೆದಂತ ಸಮಾವೇಶದಲ್ಲಿ ದಟ್ ವಾಸ್ ಎ ಪ್ರಿಪರೇಟರಿ ಮೀಟಿಂಗ್. ಅಲ್ಲಿ ನಾವು ಈ ಹೋರಾಟನ ಹೆಂಗ್ ಮುಂದುವರಿಸಬೇಕು ಅಂತ. ಅದಾದ ನಂತರ ನಿಮ್ಗೆ ಬರ್ತೀನಿ ನಾನು. ಕಶ್ಯಪ್ ಈಗ ತುಂಬಾ ಜನ ಬಂದ್ಬಿಡ್ತಾರೆ ಅಂದ್ರೆ ಈ ಪ್ರತಿಭಟನಾಕಾರರಿಗೆ ರಕ್ಷಣೆ ಕೊಡಕ್ ಆಗಲ್ಲ ಅಂತನಾ, ಅಥವಾ ಆಮೇಲೆ ಸರ್ಕಾರಕ್ಕೆ ರಕ್ಷಣೆ ಕೊಡೋದು ಕಷ್ಟ ಆಗ್ಬಿಡುತ್ತೆ ಅಂತ ತುಂಬಾ ಜನ ಬಂದ್ಬಿಟ್ರೆ ನಿಮ್ ಪಾಯಿಂಟ್, ನಿಮ್ ಪ್ರಾಬ್ಲಮ್ ಕರೆಕ್ಟ್ ಪ್ರಶ್ನೆ ಸರ್ ಇದು. ನೋಡಿ, ರಕ್ಷಣೆ ಕೊಡಕ್ ಆಗಲ್ಲ, ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ನೋಡಿ. ಪ್ರತಿಭಟನೆ ಅವ್ರಿಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ಮಾಡಲಿ, ಅದಕ್ಕೆ ಅಂತ ಡೆಸಿಗ್ನೇಟೆಡ್ ಪ್ಲೇಸ್ಗಳು ಆಯಾ ಜಿಲ್ಲೆಯಲ್ಲಿದೆ. ಇಷ್ಟಿಷ್ಟು ಜನ ಕೂತ್ಕೊಂಡು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ ಬಿಟ್ಟರೆ ಎಲ್ಲೂ ಮಾಡಂಗಿಲ್ಲ ಪ್ರತಿಭಟನೆ. ಅದೇ ದೊಡ್ಡ ಮೋಸ. ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ. ಅಲ್ಲ, ಇವಾಗ ಫ್ರೀಡಮ್ ಪಾರ್ಕ್ ಅಂತಿದೆ, ಧಾರವಾಡದಲ್ಲೂ ಒಂದು ಜಾಗ ಅಂತಿದೆ. ಹಾಗಾಗಿ ಸರ್ಕಾರ ಅವ್ರನ್ನ ಆಹ್ವಾನ ನಾವು ಕೇಳಿಸ್ಕೊಂಡು ಸರ್ಕಾರಕ್ಕೆ ತಲುಪಿಸಿ ನಾವೇನು ಮುಂದಿನ ಸೆಷನಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಬೇಡಿಕೆಗಳನ್ನ ಚರ್ಚೆ ಮಾಡ್ಬಿಟ್ಟು ನಾವು ಅದ್ರ ಬಗ್ಗೆ ಕೆಲಸ ಮಾಡ್ತೀವಿ ಅಂತ ಹೇಳಿರ್ಬೇಕಾದ್ರೂ ಪ್ರತಿಭಟನೆ ಮಾಡುವುದು ಅವರ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ನಾನು ಬರ್ತೀನಿ ವಿನಯ್. ಈಗ ಇಂಥ ವಿಚಾರದಲ್ಲಿ ಈಗ ಬೆಳಗಾವಿ ಸೆಷನ್ ಶುರುವಾಗ್ತಾ ಇದೆ. ಈಗ ಶಾಮಿಯಾನದವ್ರಿಗೆಲ್ಲ ಹೇಳಿದ್ದೀರಾ ನೀವು? ಸರ್, ಅಲ್ಲಿಗೂ ನಾವು ಬೆಳಗಾವಿ ಸೆಷನ್ಗೆ ಶುರು ಆಗ್ತದೆ. ಆಚೆ ಸುಮಾರು ಜನ ಶಾಮಿಯಾನ ಹಾಕ್ತಾರೆ. ನಿಮ್ ಕಡೆಯಿಂದ ಶಾಮಿಯಾನದವ್ರಿಗೆ ಪ್ಲಾಸ್ಟಿಕ್ ಚೇರ್ಗೆಲ್ಲ ಹೇಳಿದಿರ? ಅಲ್ಲಿ ನಾವು ನಾನು ಏನ್ ಒಂದು ವೇದಿಕೆ, ಒಂದು ಜಮಖಾನ. ನಾವು ಅಕ್ಟೋಬರ್ 17ರ ನಂತರ ನವೆಂಬರ್ 17ನೇ ತಾರೀಕುವರೆಗೂ ಕಂಟಿನ್ಯೂಸ್ ಆಗಿ CM ಅವ್ರ ಅಪಾಯಿಂಟ್ಮೆಂಟ್ ಟ್ರೈ ಮಾಡಿದ್ವಿ. ನಮಗ್ ಸಿಗದೇ ಕಾರಣ CS ಅವ್ರನ್ನ ಮೀಟ್ ಮಾಡಿ ನಾವು ನಮ್ಮ ಅಹವಾಲ್ನ ಸಲ್ಲಿಸಿದೀವಿ. ನಾವು CS ಅವ್ರಿಗೆ ಸಲ್ಲಿಸಿದೀವಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಮುಟ್ಟಿದೆ ಅಂತ. ಮುಟ್ಟಿದಾದ್ಮೇಲೂ ಕೂಡ ನಾವು ಇದಕ್ಕೂ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ. ನೀವು ಆಗ್ಲೇ ಜೆನ್ಸಿಗೆ ಹೇಳಿದ್ರೆ, ಕಂಪೇರ್ ಮಾಡಿದ್ರೆ, ದಟ್ ಈಸ್ ದಿ ಸ್ಪಿರಿಟ್ ಆಫ್ ದಿ ಯೂತ್. ಬಂದ್ರು, ಹೋರಾಟ ಮಾಡಿದ್ರು, ಅಲ್ಲಿ ಪೊಲಿಟಿಕಲ್ ಟರ್ಮ್ ತಗೊಂಡ್ಬಿಡ್ತು. ಇದು ಅಷ್ಟೆಲ್ಲ ಅಲ್ಲ, ನಮ್ಮ ಖಾಲಿ ಇರೋ ಹುದ್ದೆಗಳನ್ನ ಫಿಲಪ್ ಮಾಡ್ಕೊಳ್ಳಿ ಅಂತ. KPSC ನೋಡ್ತಾ ಇದೀವಿ, ಇವತ್ತು ಒಳ ಜಗಳಗಳು ನಡೀತಾ ಇದೆ. ಅದೆಲ್ಲ ಹೊರಗಡೆ ಬೀದಿಗೆ ಬರ್ತಾ ಇದೆ. ಅಧ್ಯಕ್ಷರು ಕಾರ್ಯದರ್ಶಿಗಳ ಮಧ್ಯ ಜಗಳ ಅಂತೆ, ಈ ತರ ಬರ್ತಾ ಇದೆ. ಸೊ ನಾವು ಸ್ಟೇಟ್ ಸೆಂಟ್ರಿಕ, ಸೆಂಟ್ರಲ್ ಸೆಂಟ್ರಿಕ ನಾವು ಎರಡೂ ಡಿಮ್ಯಾಂಡ್ಗಳನ್ನ ರೈಸ್ ಮಾಡ್ತೇವೆ. ನೀವೇ ಹೇಳಿದ್ರಿ 10 ಲಕ್ಷ. ನಾನು ಐ ವಾಸ್ ಪ್ರಿಪೇರ್ಡ್, ಅದನ್ನ ನೋಟ್ ಮಾಡ್ಕೊಂಡ್ ಬಂದಿದ್ದೆ. 10 ಲಕ್ಷ ಜಾಬ್ಸ್ ಸೆಂಟ್ರಲ್ ಅಲ್ಲಿ ಖಾಲಿ ಇದೆ. 2.5 ಲಕ್ಷ ಗ್ರೂಪ್ ಡಿ ಪೋಸ್ಟ್ಗೆ ರೈಲ್ವೇಸ್ ಅಲ್ಲಿ ಕಾಲ್ ಫಾರ್ 1 ಲಕ್ಷ ಗ್ರೂಪ್ ಡಿ ಪೋಸ್ಟ್ ಕಾಲ್ ಫಾರ್ ಮಾಡಿದ್ರೆ 2.5 ಕೋಟಿ ಅಪ್ಲಿಕೇಶನ್ಸ್ ಬಂತು. ಆಮೇಲೆ ಸರ್ವರ್ ಬಿದ್ದೋಯ್ತು, ಸರ್ವರ್ ಡೌನ್ ಆಗೋಯ್ತು ಅಂತಾರೆ. ದಟ್ ಈಸ್ ನಾಟ್ ದಿ ರಿಯಾಲಿಟಿ. ಇವ್ರು ಸ್ಟಾಪ್ ಮಾಡಿದ್ರೆ ಅಲ್ಲಿಗೆ. ಈ ತರ ಎಲ್ಲಾ ಕಡೆನೂ ಏನು ಯುವಕರಿಗೆ ಆಸ್ಪಿರೇಷನ್ ಬರ್ತಾ ಇದೆ, ನಾವು ಏನೋ ಒಂದು ತಗೊಬೇಕು ಅಂತ ಬರ್ತಾ ಇದೆ. ಇಲ್ಲಿ ಸರ್ಕಾರಗಳು ಸ್ಪಂದನೆ ಮಾಡ್ಬೇಕು. ಎಲ್ಲಾ ಎಲೆಕ್ಷನ್ ಟೈಮಲ್ಲೂ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಆಡ್ಕೊಂಡು ದುಡ್ಡೆಲ್ಲ ಮಾಡ್ತಿಲ್ವಾ ನೀವು? ಆನ್ಲೈನ್ ಗೇಮು, ಸೋಷಿಯಲ್ ಮೀಡಿಯಾದಲ್ಲಿ ಈ ತರದ ದಾರಿಗಳೆಲ್ಲ ಇಟ್ಕೊಂಡು ಸಡನ್ ಅಂತ ಶ್ರೀಮಂತರಾಗ್ಬಿಡೋದು, ಮ್ಯಾಚ್ಗಳಲ್ಲಿ I11 ಅಂತ ಬೆಟ್ಟಿಂಗ್ ಕಟ್ಕೊಳ್ಳೋದು, ಅದರಲ್ಲ ದುಡ್ಡು ಮಾಡಕ್ ಆಗ್ತಿಲ್ವಾ ನಿಮ್ಗೆ ಈ ಜನರೇಷನ್ಗೆ? ಸರ್, ಈ ಜನರೇಷನ್ ಅಲ್ಲಿ ನೀವು ಒಳ್ಳೆ ಪಾಯಿಂಟ್ ನ ರೈಸ್ ಮಾಡಿದೀರಾ. ಇವತ್ತಿಗೆ ಯಂಗ್ಸ್ಟರ್ಸ್ ಸೂಸೈಡ್ಗಳು ಜಾಸ್ತಿ ಆಗಿದೆ. ಅದಕ್ಕೇನೆ ಯಂಗ್ಸ್ಟರ್ಸ್ ನಿರುದ್ಯೋಗಿಗಳ ಬೆಟ್ಟಿಂಗ್ ಆಪ್ಗಳು ಅದೇ ಮಾಡ್ಬೇಕಲ್ಲ ಚೆನ್ನಾಗಿ ಜೋರಾಗಿ. ಅದೇ ಸರ್, ಸರ್ಕಾರ ಅದನ್ನ ಪ್ರಮೋಟ್ ಮಾಡುತ್ತೆ. ಇವಾಗ ಮನಿ ಗೇಮ್ಸ್ ಅಂತ ನೀವು ದುಡ್ಡು ಮಾಡ್ಕೊಳ್ಳಿ, ಅಂಡರ್ ದಿ ಕಾರ್ಪೆಟ್ ದುಡ್ಡು ಮಾಡ್ಕೊಳ್ಳಿ ಅಂತ ದೊಡ್ಡ ದೊಡ್ಡ ಕಂಪನಿಗಳಿಗೆ ದೇ ಆರ್ ಹ್ಯಾಂಡ್ ಇನ್ ಗ್ಲೌಸ್. ದುಃಖದಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತಿಗಂದ್ರೆ ಅದನ್ನ ಬಿಟ್ಬಿಟ್ಟಿದ್ದಾರೆ. ಎಲ್ಲರ ಕೈಲಿ ಮೊಬೈಲ್ ಇದ್ರೆ ಒಂದು ಜೂಜು, ಅದನ್ನ ಆಡ್ತಾ ಇರು, ಅಪ್ಪ ಅಮ್ಮ ದುಡ್ಡು ತೆಗಿ, ಆಸ್ತಿ ಮಾರು, ಚಿನ್ನ ಇಟ್ಬಿಟ್ಟು ನೀನು ದಿವಾಳಿ ಆಗ್ಬಿಟ್ಟು ಒಂದಿನ. ಯಾಕಂದ್ರೆ ಯಾವುದೇ ಆಪ್ ಅವನು ಉದ್ಧಾರ ಮಾಡಕ್ಕೆ ಅಂತ ಆಪ್ ಮಾಡಿಲ್ಲ, ಅವನು ಉದ್ಧಾರಕ್ಕೆ ಅಂತ ಅವ್ನು ಆಪ್ ಮಾಡಿರೋದು. ಹೆಲ್ಪ್ಲೆಸ್, ಡೈರೆಕ್ಷನ್ಲೆಸ್, ಈ ಡೈರೆಕ್ಷನ್ ಹೋಗ್ತಾ ಇದೆ ಸರ್ ಸಮಾಜ. ಇಲ್ಲಿ ಈ ನಮಗನ್ಸೋದು ಆರ್ಗನೈಸ್ಡ್ ಮೂವ್ಮೆಂಟ್ ಬೇಕು. ಭಗತ್ ಸಿಂಗ್ ಆಗ್ಲಿ, ನೇತಾಜಿ ಆಗ್ಲಿ, ಇವರ ಆದರ್ಶಗಳನ್ನ ಯುವಕರ ಮಧ್ಯೆ ತಗೊಂಡೋಗೋ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಅದ್ರ ಮೂಲಕ ಇವತ್ತು ನಮ್ಮ ಡಿಮ್ಯಾಂಡ್, ಅವ್ರ ಜನ್ಮ ದಿನಾಚರಣೆ ಬಂದಾಗ ಅವ್ರದ್ದು ಸ್ಮರಣೆ ಜಾಸ್ತಿ ಇರುತ್ತೆ. ಅದು 364 ದಿನ ಹಾಗೆ ಖಾಲಿ ಇರ್ತದೆ. ಸರ್, ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು. ಏನು ಈ ಫ್ರೀಡಮ್ ಪಾರ್ಕ್ ಅಲ್ಲಿ ಡೆಸಿಗ್ನೇಟೆಡ್ ಪ್ಲೇಸ್ ಅಂತಿದೆ,
ಅಂದ್ರೆ ಇಟ್ ಈಸ್ ಅ ಹಾಕ್ಸ್. ಅಂದ್ರೆ ಡೆಮೋಕ್ರಸಿ ಕಣ್ಣಿಗೆ ಮಣ್ಣೆರ್ಚ್ತಾ ಇರೋದು ಇದು. ಪ್ರತಿಭಟನೆ ಮಾಡೋದಕ್ಕೆ ಎಲ್ಲಾ ಕಡೆ ಅವಕಾಶ ಇತ್ತು, ಯಾವ್ದೋ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ಮಾಡಿ ಯಾಕೆ? ಧಾರವಾಡದಲ್ಲಿ ಆಗುತ್ತೆ, ಜನಜೀವನಕ್ಕೆ ತೊಂದರೆ ಆಗುತ್ತೆ, ನೀವು ರೋಡ್ ಬ್ಲಾಕ್ ಮಾಡ್ಬಿಡ್ತೀರಾ, ಬೆಂಕಿ ಹಚ್ಬಿಡ್ತೀರಾ, ಗಲಾಟೆ ಮಾಡ್ತೀರಾ, ಅಲ್ಲೇ ರೈಟ್ಸ್ ನೀವು ಆಗ್ರಹ ಮಾಡಿ ರೈಟ್ಸ್ ಈ ನೆಪಗಳನ್ನ ಕೊಡ್ತಾ ಹೋಗ್ತಾರೆ ಸರ್. ಯಾಕೆಂದ್ರೆ ಬೇಡ, ಇದು ಈ ಪ್ರೊಟೆಸ್ಟ್ ನ ಸ್ಟಾಪ್ ಮಾಡ್ಬೇಕು. ಮತ್ತೆ ಧಾರವಾಡದಲ್ಲಿ ಯಾವ್ದಿದೆ ಸರ್ ಡೆಸಿಗ್ನೇಟೆಡ್ ಪ್ಲೇಸ್? ಇಲ್ಲ, ಅಲ್ಲಿ ಪರ್ಮಿಷನ್, ರ್ಯಾಲಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಈ ಹಿಂದೆನೂ ಕೂಡ ಕೊಟ್ಟಿದ್ದಾರೆ. ಈ ಒಂದು ಇವತ್ತಿನ ಪರಿಸ್ಥಿತಿಲೂ ಕೂಡ ಮೌಖಿಕವಾಗಿ ಆಗಿತ್ತು. ಬಟ್ ಲಾಸ್ಟ್ ಅಲ್ಲಿ ಏನೋ ಒಂದು ಟೆನ್ಷನ್ ಕ್ರಿಯೇಟ್ ಆಗೋಗುತ್ತೆ ಅಂತೆಲ್ಲ ಹೇಳಿ ಪೊಲೀಸ್ ಕಮಿಷನರೇ ಬಂದ್ಬಿಟ್ರು ಅಲ್ಲಿಗೆ. ಕಲಾವತಿ ಮೇಡಮ್, ಏನ್ ನೆಕ್ಸ್ಟ್ ಏನಂತ, ಯಾವ ತರ